ನಮಸ್ತೆ, ನಾನು ರಕ್ಷಾ ಮಾತುಕೂಟದಿಂದ. ಇವತ್ತಿನ ಟಾಪಿಕ್ ಹೇರ್ ಸ್ಪಾ. ನಿಮ್ಗೆ ಗೊತ್ತಿರೋ ಹಾಗೆ ಪಾರ್ಲರಲ್ಲೆಲ್ಲ ಹೇರ್ ಸ್ಪಾ ಮಾಡಿಸಿದ್ರೆ ಎಷ್ಟು ಎಕ್ಸ್ಪೆನ್ಸಿವ್ ಅಂತ ನೋಡಿರ್ತೀರಾ. ಒಂದು ಸೆಟ್ಟಿಂಗ್ಗೆ ಒಂದು ಸತಿ ಹೇರ್ ಸ್ಪಾ ಮಾಡಿಸಿದ್ರೆ ಆಲ್ಮೋಸ್ಟ್ ನಿಮಗೆ 1600ಇಂದ 2000ವರೆಗೂ ಖರ್ಚಾಗುತ್ತೆ. ಇವತ್ತು ಮನೆಯಲ್ಲೇ ಸಿಂಪಲ್ ಮನೇಲಿರೋ ಇಂಗ್ರೀಡಿಯೆಂಟ್ಸಿಂದನೇ ಹೇರ್ ಸ್ಪಾ ಮಾಡ್ಬೋದು. ಅದು ನಿಮ್ಮ ಕೂದಲಿಗೆ ಲೈಫ್ ಕೊಡುತ್ತೆ. ಮತ್ತು ಅದು ಡ್ರೈ ಹೇರ್ಸ್ ಅಥವಾ ಬ್ರೇಕೇಜ್ ಏನಾದರೂ ಆಗಿದ್ರೆ, ಡ್ಯಾಮೇಜ್ ಹೇರ್ಸ್ ಆಗಿದ್ದರೆ ಅದು ಫುಲ್ ರಿಪೇರ್ ಮಾಡೋಕ್ಕೆ, ರಿಜುವಿನೇಟ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ ಹೇರ್ ಸ್ಪಾ. ಇವತ್ತು ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಏನು ಅಂತಂದರೆ ಕುಕ್ಡ್ ರೈಸ್, ಕರ್ಡ್ ಬೇಕಾಗುತ್ತೆ, ಮತ್ತು ಅಲೋವೆರಾ ಜೆಲ್ ಬೇಕಾಗುತ್ತೆ, ಮತ್ತು ಆಲಿವ್ ಆಯಿಲ್ ಆರ್ ಕೋಕೋನಟ್ ಆಯಿಲ್ ಬೇಕಾಗುತ್ತೆ. ನೀವು ಏನು ಮಾಡ್ಬೋದು ಅಂತಂದರೆ ಕುಕ್ಡ್ ರೈಸ್, ಇವಾಗ ನಾನು ಒಂದೊಂದೇ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡೋದ್ರಿಂದ ಅದರ ಮಹತ್ವ ಏನು ಅಂತ ಹೇಳ್ತೀನಿ. ಇವಾಗ ಕುಕ್ಡ್ ರೈಸ್ ನೀವು ಯೂಸ್ ಮಾಡಿದ್ರೆ ಅದರಲ್ಲಿರೋ ಅಮಿನೋ ಆ್ಯಸಿಡಿಂದ ಏನಾಗುತ್ತೆ, ಕೂದಲಿಗೆ ನಿಮಗೆ ಸ್ಟ್ರೆಂತ್ ಕೊಡುತ್ತೆ. ಮತ್ತು ಬ್ರೇಕೇಜಸ್ ಎಲ್ಲ ಏನಾಗುತ್ತೆ ನಿಮ್ಮ ಕೂದಲಲ್ಲಿ ಲಾಸ್ಟಲ್ಲಿ, ಅದನ್ನೆಲ್ಲ ಪ್ರಿವೆಂಟ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಮತ್ತು ರೈಸಲ್ಲಿ ಪ್ರೋಟೀನ್ಸ್ ಜಾಸ್ತಿ ಇರೋದ್ರಿಂದ ಅದು ಡ್ಯಾಮೇಜ್ ಆಗಿರೋ ಕೂದಲು ಕೂಡ ರಿಪೇರ್ ಮಾಡೋಕ್ಕೆ ಅದಕ್ಕೆ ತುಂಬ ಪಾಸಿಬಿಲಿಟೀಸ್ ಇರುತ್ತೆ. ಕುಕ್ಡ್ ರೈಸಲ್ಲಿ ಏನಿದೆ, ವಿಟಮಿನ್ ಬಿ ಮತ್ತು ಇ ಅಂಶ ಜಾಸ್ತಿ ಇರೋದ್ರಿಂದ ಅದು ಕೂದಲು ಎಲಾಸ್ಟಿಸಿಟಿ ಏನಿರುತ್ತೆ ಅದನ್ನು ಇಂಪ್ರೂವ್ ಮಾಡುತ್ತೆ. ಮತ್ತು ಮಾಯಿಶ್ಚರ್, ಆ್ಯಕ್ಚುಲಿ ಕೂದಲಲ್ಲಿ ಪ್ರಾಪರ್ ಮಾಯಿಶ್ಚರ್ ಇರೋದು ಇಂಪಾರ್ಟೆಂಟ್, ಇಲ್ಲಾಂದರೆ ಫುಲ್ ಡ್ರೈ ಆಗಿ ಬ್ರೇಕೇಜಸ್ ಅದರಿಂದನೇ ಸ್ಟಾರ್ಟ್ ಆಗುತ್ತೆ. ಮಾಯಿಶ್ಚರ್ ಲಾಕ್ ಮಾಡೋಕ್ಕೆ ಒಂಚೂರು ಹೆಲ್ಪ್ ಮಾಡುತ್ತೆ. ಈ ಯಾವುದು ವಿಟಮಿನ್ ಬಿ ಅಥವಾ ಇ, ಈ ಅಂಶಗಳು ಕುಕ್ಡ್ ರೈಸಲ್ಲಿ ಇರುತ್ತೆ. ಆ್ಯಂಡ್ ಫೈನಲಿ ನೀವು ಇದನ್ನು ತಿಂಗಳಿಗೆ ಇದನ್ನು 3 times ಆದರೂ ಮಾಡ್ಕೋಬೋದು. ನೀವು ಇದನ್ನು 10 days ಒಂದ್ಸತಿ ಮಾಡೋದ್ರಿಂದ ಶೈನಿ ಬೌನ್ಸಿ ಆಗಿರೋ ಹೇರ್ಸ್ ನಿಮಗೆ ಸಿಗುತ್ತೆ. ಕುಕ್ಡ್ ರೈಸ್ ಆದಮೇಲೆ ಕರ್ಡ್ ಏನಕ್ಕೆ ಬೇಕಾಗುತ್ತೆ ಅಂತಂದರೆ, ಇದು ಪರ್ಫೆಕ್ಟ್ ಕಂಡೀಷ್ನರ್ ಆಗಿ ಹೆಲ್ಪ್ ಮಾಡುತ್ತೆ ಹೇರ್ಸ್. ಸಾಫ್ಟ್ ಆ್ಯಂಡ್ ಬೌನ್ಸಿ ಥರ ನಿಮಗೆ ಅದು ಫೀಲ್ ಆಗುತ್ತೆ. ನಂದು ಕರ್ಲಿ ಹೇರ್, ನಂದು ಟೆಕ್ಸ್ಚರ್, ನಂದು ಇದು ಬೇರೆ ಇರುತ್ತೆ. ನಾನು ಮಾತಾಡ್ತಾ ಇರೋದು ಇದು ಎಲ್ಲ ಟೈಪ್ ಆಫ್ ಹೇರ್ಸ್ಗೆ ಹೆಲ್ಪ್ ಆಗುತ್ತೆ. ಮತ್ತು ಇದು ಕರ್ಡ್ ಯೂಸ್ ಮಾಡೋದ್ರಿಂದ ಈ ಡ್ಯಾಂಡ್ರಫ್ ಏನಿರುತ್ತೆ ಅದು ಕೂಡ ಕ್ಲಿಯರ್ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ. ಮತ್ತು ಇಚಿನೆಸ್, ಸ್ಕ್ಯಾಲ್ಪಲ್ಲಿ ಇಚಿನೆಸ್ ಫೀಲ್ ಆಗುತ್ತೆ ಒಂದೊಂದು ಸತಿ. ಡಸ್ಟ್ ಪಾರ್ಟಿಕಲ್ಸ್ ಎಲ್ಲ ಸ್ಕ್ಯಾಲ್ಪ್ ಮೇಲೆ ಕೂತ್ಕೊಂಡಾಗ ಅದು ಇಚಿನೆಸ್ ಫೀಲ್ ಆಗುತ್ತೆ. ಇದನ್ನು ಕೂಡ ಎಲಿಮಿನೇಟ್ ಮಾಡುತ್ತೆ. ಕರ್ಡ್ ಯೂಸ್ ಮಾಡೋದ್ರಿಂದ ನಿಮ್ಮದು ಕೂದಲು ಫ್ರಿಝಿ ಆಗಿಲ್ದಿರ ಸಾಫ್ಟ್ ಮತ್ತು ಮ್ಯಾನೇಜಬಲ್ ಆಗಿ ಇರುತ್ತೆ. ಮತ್ತು ಇದನ್ನು ನೆಕ್ಸ್ಟ್ ಪ್ರಾಡಕ್ಟ್ ಏನು ಯೂಸ್ ಮಾಡ್ತೀವಿ ಅದು ಅಂತಂದರೆ ಅಲೋವೆರಾ ಜೆಲ್ ಬಂದು ನೀವು ಮನೆಯಲ್ಲೇ ಮಾಡ್ಬೋದು, ಅಥವಾ ಶಾಪ್ ಮೇಡ್ ಅಲೋವೆರಾ ಜೆಲ್ ಕೂಡ ತೊಗೋಬೋದು. ನಾನು ಮನೆಯಲ್ಲೇ ಮಾಡಿರೋ ಅಲೋವೆರಾ ಜೆಲ್ ನನಗೆ ಬೆಸ್ಟ್ ರಿಸಲ್ಟ್ಸ್ ಅಷ್ಟಾಗಿ ಕೊಡಲ್ಲ, ಯಾಕಂದರೆ ನನಗೆ ತುಂಬ ಹೇರ್ ಫಾಲ್ ಆಗುತ್ತೆ. ನಾನು ಶಾಪ್ ಬೇಸ್ಡ್ ಅಲೋವೆರಾ ಜೆಲ್ಲನ್ನೇ ಪ್ರಿಫರ್ ಮಾಡ್ತೀನಿ. ಅಲೋವೆರಾ ಜೆಲ್ ನಾವು ಏನಕ್ಕೆ ಯೂಸ್ ಮಾಡ್ತೀವಿ ಅಂತಂದರೆ ಕೂಲಿಂಗ್ ಸೆನ್ಸೇಷನ್ ಕೊಡುತ್ತೆ. ನಿಮಗೆ ತುಂಬ ಹೀಟಾಗಿ ಹೇರ್ಸಲ್ಲಿ ಲೈಕ್ ಬಾಯ್ಲ್ಸ್ ಎಲ್ಲ ಬರೋ ಚಾನ್ಸಸ್ ಇದ್ದರೆ ಅಲೋವೆರಾ ಜೆಲ್ ಅಪ್ಲೈ ಮಾಡೋದ್ರಿಂದ ನಿಮಗೆ ಕೂಲಿಂಗ್ ಸೆನ್ಸೇಷನ್ ಕೊಡುತ್ತೆ. ಮತ್ತು ಇಚಿ ಸ್ಕ್ಯಾಲ್ಪ್, ಇದು ಕೂಡ ಸೇಮ್ ಪ್ರಾಪರ್ಟೀಸ್ ಆಸ್ ಕರ್ಡ್ ಥರ. ಇಚಿ ಸ್ಕ್ಯಾಲ್ಪ್ ಏನಿರುತ್ತೆ ಅದನ್ನು ಚೂರು ಕಮ್ಮಿ ಮಾಡುತ್ತೆ. ಮತ್ತು ಇದಕ್ಕೆ ಆ್ಯಂಟಿ ಬ್ಯಾಕ್ಟೀರಿಯಲ್ ಮತ್ತು ಆ್ಯಂಟಿ ಇನ್ಫ್ಲಮೇಟರಿ ಪ್ರಾಪರ್ಟೀಸ್ ಇದೆ. ಇದರಿಂದ ಏನಾಗುತ್ತೆ, ಇನ್ಫೆಕ್ಷನ್ಸ್ ಏನಾದರೂ ಆದರೆ ಅದನ್ನು ಪ್ರಿವೆಂಟ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಅಲೋವೆರಾ ಜೆಲ್ ಇದು ಒಂದು ಇಂಪಾರ್ಟೆಂಟ್ ಪ್ರಾಡಕ್ಟ್ ಆಗಿರುತ್ತೆ ನಿಮಗೆ, ಸ್ಕಿನ್ಗಾಗಲಿ ಹೇರ್ಗಾಗಲಿ ಯಾವುದಕ್ಕಾದ್ರೂ ಆಗಲಿ. ಇದು ಒಂದು ಒಳ್ಳೆ ಬ್ರ್ಯಾಂಡಿನ ಅಲೋವೆರಾ ಜೆಲ್ ನೀವು ಪರ್ಚೇಸ್ ಮಾಡಿ. ಇದು ನೆಕ್ಸ್ಟ್ ಪ್ರಾಡಕ್ಟ್ ಏನು ಯೂಸ್ ಮಾಡ್ತೀವಿ ಬಂದು ಆಲಿವ್ ಆಯಿಲ್ ಆರ್ ಕೋಕೋನಟ್ ಆಯಿಲ್. ಕೋಕೋನಟ್ ಆಯಿಲ್ ಅಥವಾ ಆಲಿವ್ ಆಯಿಲಲ್ಲಿ ನಾನು ಯೂಶ್ವಲಿ ಆಲಿವ್ ಆಯಿಲೇ ಚೂಸ್ ಮಾಡ್ತೀನಿ. ಅದು ಸ್ವಲ್ಪ ಲೈಟ್ ಅಂತ ಅನಿಸುತ್ತೆ, ಅದಕ್ಕೆ. ಮತ್ತು ನನ್ನ ಕರ್ಲಿ ಹೇರ್ಸ್ಗೆ ಆಲಿವ್ ಆಯಿಲ್ ಸ್ವಲ್ಪ ಸೂಟ್ ಆಗುತ್ತೆ. ನೀವು ಚೆಕ್ ಮಾಡಿ ಯಾವ ಆಯಿಲ್ ನಿಮ್ಗೆ ಸೂಟ್ ಆಗುತ್ತೆ ಅಂತ, ಅದರ ಬೇಸ್ಡ್ ಮೇಲೆ ನೀವು ಆಯಿಲ್ಸ್ ಚೂಸ್ ಮಾಡ್ಕೋಬೋದು. ಇದರಲ್ಲಿ ಮಿಕ್ಸ್ ಮಾಡೋಕ್ಕೆ ಅಥವಾ ಅಪ್ಲೈ ಮಾಡೋಕ್ಕೆ. ಇದರಿಂದ ಏನಾಗುತ್ತೆ, ಇದು ಆಲಿವ್ ಆಯಿಲ್ ಸಮ್ ಆಯಿಲ್ ನೀವು ಯೂಸ್ ಮಾಡೋದ್ರಿಂದ ಮಾಯಿಶ್ಚರ್ ಏನಾಗುತ್ತೆ, ಲಾಕ್ ಆಗುತ್ತೆ. ನಿಮ್ಮ ಹೇರಲ್ಲಿ ಮಾಯಿಶ್ಚರ್ ಲಾಕ್ ಆಗೋದ್ರಿಂದ ಮತ್ತು ಸೇಮ್ ಪ್ರಾಪರ್ಟೀಸ್, ನಿಮ್ಮ ಹೇರ್ ಡ್ರೈ ಆಗಲ್ಲ, ಫ್ರಿಝಿ ಆಗಲ್ಲ. ಒಳ್ಳೆ ಶೈನ್ ಮತ್ತು ಸ್ಟ್ರೆಂತ್ ಕೊಡುತ್ತೆ. ಈ ಪ್ರಾಸೆಸ್ ಮಾಡೋದು ಹೇಗೆ ಅಂತ ನೋಡೋಣ. ಅದಕ್ಕಿಂತ ಮುಂಚೆ ನೀವು ಇದು ಕ್ವಾಂಟಿಟೀಸ್ ಎಷ್ಟೆಷ್ಟು ಬೇಕು ಅಂತ ಹೇಳ್ತೀನಿ. ನೀವೇನು ಮಾಡಬೇಕು ಅಂದರೆ ಕುಕ್ಡ್ ರೈಸ್ ಒಂದು 1/2 cup ಆಫ್ ಕುಕ್ಡ್ ರೈಸ್ ತೊಗೊಳ್ಳಿ. ಆದಮೇಲೆ 2 tablespoon ಆಫ್ ಅಲೋವೆರಾ ಜೆಲ್, 2 tablespoon ಆಫ್ ಆಲಿವ್ ಆಯಿಲ್, 2 tablespoon ಆಫ್ ಕರ್ಡ್, ಇದನ್ನೆಲ್ಲ ಫುಲ್ ನುಣ್ಣಗೆ ಪೇಸ್ಟ್ ಮಾಡಿ ನೀವು ಕೂದಲಿಗೆ ಅಪ್ಲೈ ಮಾಡಬೇಕಾಗತ್ತೆ.
ಸೊ ನೀವು ಅಪ್ಲೈ ಮಾಡಿ ಇದನ್ನು ಮ್ಯಾಕ್ಸಿಮಮ್ 1 ಅವರ್ ಟು 1.5 ಅವರ್ ಬಿಟ್ಟರು ಚಿಂತೆ ಇಲ್ಲ. ಕೋಲ್ಡ್ ಅಥವಾ ಏನು ನೀವು ನೋಡಿ ನಿಮ್ಮ ವೆದರ್ ಕಂಡೀಷನ್ಸ್ ನಿಮ್ಮ ರೀಜನಲ್ಲಿ ಹೇಗಿದೆಯೋ ಅದ್ರ ಪ್ರಕಾರ ನೀವು 1.5 ಅವರ್ಸ್ವರೆಗೂ ಬಿಟ್ರೂ ಏನೂ ಆಗಲ್ಲ. ಸೊ ಬಿಟ್ಟು ಮತ್ತೆ ನೀವು ಏನು ಮಾಡಬೇಕು ಅಂತಂದರೆ ಟವಲ್ಸ್ ಏನಿರುತ್ತೆ ಅದನ್ನು ಅದನ್ನು ಹಾಟ್ ವಾಟರಲ್ಲಿ ಡಿಪ್ ಮಾಡಿ ಸ್ಕ್ವೀಸ್ ಮಾಡಿ ಅಪ್ಲೈ ಮಾಡೋದ್ರಿಂದ ಲೈಕ್ ಕಟ್ಟಿ, ಸೊ ಅದು ಅದು ಸ್ಟೀಮಿಂಗ್ ಎಫೆಕ್ಟ್ ಥರ ಕೊಡುತ್ತೆ. ಸೊ ನಿಮಗೆ ನೀವು ಹಾಕಿರೋದು ಮಾಸ್ಕ್ ಏನಿರುತ್ತೆ ಅದು ಅಬ್ಸರ್ವ್ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ. ಅಂದರೆ ಮೈಲ್ಡ್ ಶ್ಯಾಂಪೂ ಏನಿರುತ್ತೆ, ಸೊ ನೀವು ಮಾರ್ಕೆಟಲ್ಲಿ ರಿಸರ್ಚ್ ಮಾಡಿದರೆ ವೆಲ್ ಆ್ಯಂಡ್ ಗುಡ್. ಮೈಲ್ಡ್ ಶ್ಯಾಂಪೂ ಯಾವುದಿರುತ್ತೆ ಅದನ್ನು ಅಪ್ಲೈ ಮಾಡಿ ಇದನ್ನು ನೀವು ವಾಶ್ ಮಾಡ್ಕೋಬೋದು. ಸೊ ಈ ಪ್ರಾಸೆಸ್ ನಾನು ಹೇಳ್ದಂಗೆ ಮಂತ್ಲಿ ಥ್ರೈಸ್ ಮಾಡ್ಬೋದು, 10 ಡೇಸ್ ಒಂದ್ಸತಿ ಅಂತ ಫಿಕ್ಸ್ ಮಾಡಿ ಸೊ ನಿಮ್ಮ ಕೂದಲಿಗೆಲ್ಲ ಕರೆಕ್ಟ್ ಲೈಫ್ ಬರುತ್ತೆ. ಸೊ ಆ್ಯಂಡ್ ಥ್ಯಾಂಕ್ ಮಾಡ್ತೀರಾ ಆಮೇಲೆ. ಓಕೆ, ಎನಿವೇಸ್ ನಿಮಗೆ ಬೆಸ್ಟ್ ಅಲೋವೆರಾ ಜೆಲ್ ಅಥವಾ ಏನಾದರೂ ಬೇಕಾದರೆ ನೀವು ಲಿಂಕ್ ಕೊಟ್ಟಿರ್ತೀನಿ, ನೀವು ತೊಗೋಬೋದು. ಅದು ಇಲ್ದಿರ ನಿಮಗೆ ಬೇರೆ ಟಾಪಿಕ್ಸ್ ಬಗ್ಗೆ ನಿಮಗೆ ಬೇರೆ ಮಾಹಿತಿ ಅಥವಾ ಯಾವುದಾದ್ರೂ ಟಾಪಿಕ್ಸ್ ಬಗ್ಗೆ ನಾನು ನಿಮ್ಮ ಮುಂದೆ ತೊಗೊಂಬರ್ಬೇಕು ಅಂತ ಇದ್ದರೆ ಆ ಡಿಸ್ಕಷನ್ನ ನನಗೆ ಕಮೆಂಟ್ಸಲ್ಲಿ ತಿಳಿಸಿ. ಮತ್ತು ನಿಮ್ಮ ಸಪೋರ್ಟ್ ಸದಾ ಇರಲಿ. ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನನ್ನು ಪ್ರೆಸ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.